ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮ್ಯಾಟರ್ ಬನ್ನಿ ತೋಟಕ್ಕೆ ಒಳಗಡೆ ಹೋಗಿ ನೋಡೋಣ. ಸೊ ಗಾಯ್ಸ್, ತೋಟ ಫುಲ್ ಪ್ರೋಗ್ರೆಸಿವ್ ಆಗಿದೆ. ನಾವು ಕೊಟ್ಟಿರೋ ಔಷಧಿ ಆಗಲಿ, ನಾವು ಹೊಡಿತಾ ಇರೋ ಇಷ್ಟು ದಿನದಿಂದ ಏನು ಹೊಡಿತಾ ಇದೀನೋ ಪ್ರೂನಿಂಗ್ ಆದಮೇಲೆ ಅದಕ್ಕೆಲ್ಲ ಗಿಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಮತ್ತು ಈಗ ಇದು ವೆಜಿಟೇಟಿವ್ ಸ್ಟೇಜಲ್ಲಿದೆ. ವೆಜಿಟೇಟಿವ್ ಪ್ರೊಪೋಗೇಷನ್ ಸ್ಟೇಜಲ್ಲಿ ಈಗ ನಮ್ಮ ತೋಟ ಇದೆ. ಏನಪ್ಪ ಹಂಗಂದರೆ, ಕಟ್ ಮಾಡಿದ್ದಾದಮೇಲೆ ವೆಜಿಟೇಟಿವ್ ಪ್ರೊಪೋಗೇಷನ್ ಅಂದರೆ ಇವಾಗ ನಾನು ಇದನ್ನು ಇಲ್ಲಿ ಕಟ್ ಮಾಡಿದ್ದೀನಿ. ನೋಡ್ಬೋದು, ಕ್ಲಾರಿಟಿಯಾಗಿ ಕಾಣಿಸ್ತೈತಾ? ಅದು ಫೋಕಸ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಇದನ್ನು ನೋಡ್ಬೋದು ಗೈಸ್. ವೆಜಿಟೇಟಿವ್ ಪ್ರೊಪೋಗೇಷನ್ ಅಂದರೆ ಒಂದ್ಸಲಿ ಇದನ್ನು ನಾವು ಪ್ರೂನಿಂಗ್ ಮಾಡಿರ್ತೀವಿ. ಆ ಪ್ರೂನಿಂಗ್ ಮಾಡಿರೋದು ನೋಡ್ಬೋದು. ನಿಧಾನ ಕ್ಲಿಯರಾಗಿ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಈ ಥರ ಇನ್ನೊಂದು ರೆಂಬೆ ಬರುತ್ತಲ್ವ, ಇನ್ನೊಂದು ಹೊಸ ರೆಂಬೆ ಬ್ರಾಂಚ್ ಬಂದು ಇದು ಫ್ಲವರಿಂಗ್ ಸ್ಟೇಜಲ್ಲಿರೋದಲ್ವ, ಹೊಸದಾಗಿ ಬರ್ತಾ ಇರೋದು, ಈ ಥರ ಚಿಗುರ್ತಾ ಇರೋದು, ಇದನ್ನು ವೆಜಿಟೇಟಿವ್ ಪ್ರೊಪೋಗೇಷನ್ ಅಂತ ಕರಿತೀವಿ. ಇವಾಗ ಇದಕ್ಕೆ ಮೈಕ್ರೋ ನ್ಯೂಟ್ರಿಷನ್ಸ್ ಆಲ್ರೆಡಿ ಬಿಟ್ಟಿದ್ದೀನಿ. ಈಗ ಇದಕ್ಕೆ NPK ಅವಶ್ಯಕತೆ ಇದೆ. ಯಾಕಂದರೆ ಇದು ಫ್ಲವರ್ ಸೆಟ್ಟಿಂಗ್ ಆಗಲಿ, ಫ್ರೂಟ್ ಸೆಟ್ಟಿಂಗ್ ಆಗಲಿ, ಬ್ರಾಂಚಸ್ಸು, ರೂಟ್ಸು ಎಲ್ಲ ಕರೆಕ್ಟಾಗಿ ನಿಂತ್ಕೋಬೇಕಲ್ವ. ಅದಕ್ಕೆ NPK ಅವಶ್ಯಕತೆ ಇದೆ. ಹಾಗಾಗಿ ನಾನು ಡ್ರಿಪ್ ಗೊಬ್ಬರ ಬಿಡಬೇಕು. ಈಗ ಫುಲ್ ನೋಡ್ಬೋದು, ಮೊನ್ನೆ ಔಷಧಿ ಹೊಡೆದ್ಮೇಲೆ ಫುಲ್ ಗ್ರೀನಿಶ್ ಆಗಿ ಬರ್ತಾಯಿದೆ ತೋಟ. ಫುಲ್ಲು ಗ್ರೀನಾಗಿ ಬರ್ತಾಯಿದೆ. ಲೈಟ್ ಪಿಂಕ್ ಎಲ್ಲ ಹೋಗಿ, ಲೈಟ್ ಗ್ರೀನ್ ಎಲ್ಲ ಹೋಗಿ ಡಾರ್ಕ್ ಗ್ರೀನ್ಗೆ ಕನ್ವರ್ಟ್ ಆಗ್ತಾಯಿದೆ. ನೋಡ್ಬೋದು, ಇದೆಲ್ಲ ಲೈಟ್ ಗ್ರೀನ್ ಇರೋದೆಲ್ಲ ಡಾರ್ಕ್ ಗ್ರೀನ್ಗೆ ಕನ್ವರ್ಟ್ ಆಗ್ತಾಯಿದೆ. ನೋಡ್ಬೋದು ಈ ಥರ. ಇವಾಗ ನಾನು ಏನು ಬಿಡ್ತೀನಿ ಅಂದರೆ, ಡ್ರಿಪ್ಪಲ್ಲಿ NPK ಒಂದು ಫರ್ಟಿಲೈಸರ್ ಬಿಡ್ತೀನಿ. ಬನ್ನಿ ಅದನ್ನು ಹೋಗಿ ವೆಯ್ಟ್ ಹಾಕ್ಕೊಂಡು ಮತ್ತೆ ಬಿಡೋಣ. ಬನ್ನಿ ಗೈಸ್. ಪ್ರೊಸೀಜರು: ಮೋಟ್ರ್ ಆನ್ ಮಾಡಿದ್ದೀನಿ, ತೋಟ ನೆನೆಯಕ್ಕೆ ಬಿಟ್ಟಿದ್ದೀನಿ, 1 ಡ್ರಮ್ ನೀರು ಹಿಡ್ದಿದ್ದೀನಿ. ಈ ಡ್ರಮ್ಗೆ ಕಲಿಸೋದು ಔಷಧಿನ. ಇವಾಗ ವೆಯ್ಟ್ ಹಾಕೊಂಬರೋಣ ಬನ್ನಿ ಗೈಸ್. ಸೊ ಗೈಸ್, ಈಗ ಇಲ್ಲಿ 19 ಇದೆ, ಅಲ್ಲಿ ಬೂಸ್ಟ್ ಇದೆ. ಎರಡನ್ನೂ 0 ಮಾಡ್ಕೊಂಡಿದ್ದೀನಿ ವೆಯ್ಟ್ನ. ಇವಾಗ 19ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಷ್ಟು ಎಕರೆಗೆ 5 kg. ಇವಾಗ ಕರೆಕ್ಟಾಗಿ 1 kg ಇದೆ. ಸೊ ಗೈಸ್, ಎಕ್ಸಾಕ್ಟ್ಲಿ 5 kg ವೆಯ್ಟ್ ಮಾಡಿದ್ದಾಯಿತು. ಇದು ತೂಕ ಹಾಕಿದ್ದಾಯಿತು. ಇವಾಗೇನು ಇದನ್ನು ಆಫ್ ಮಾಡಿ ಎತ್ಕೋಬೇಕು, ಅಲ್ಲಿ ಮಿಕ್ಸ್ ಮಾಡೋಣ ಬನ್ನಿ ಗೈಸ್. ನೋಡ್ಬೋದು 5 kg 19 ಹಾಲು. ಇದನ್ನು ಫಸ್ಟು ಚಿಕ್ಕದ್ರಲ್ಲಿ ಹಾಕ್ಕೊಂಡು ಆಮೇಲೆ ದೊಡ್ಡದ್ರಲ್ಲಿ ಹಾಕೋಣ. ಸೊ ಗೈಸ್, ಸಕ್ಸಸ್ಫುಲ್ ಮಿಕ್ಸಿಂಗ್ ಕಂಪ್ಲೀಟ್ ಆಯಿತು. ಇವಾಗ ನೀರು ಹಾಕೋಕ್ಕೂ ಮುಂಚೆ ಒಂದ್ಸಲಿ ತೋಟ ಅರ್ಧೈತೋ ಅರ್ಧಿಲ್ಲ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್.